ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಮ್ಮ ಬಾದ್ಶಾ ಅವರು ಜಾನ್ವಿ ಅವ್ರಿಗೆ, ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಕಾಕ್ರೋಚ್ ಸುಧೀರ್ ಅವ್ರಿಗೆ ಕ್ಲಾಸ್ ತಗೊಳ್ಳೋದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಏನೇನಿದೆ ಅಂತ ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಪ್ರೋಮೋದಲ್ಲಿ ಅಂತ ನೋಡ್ಕೊಬರೋಣ. ಸೊ ಗೈಸ್, ಪ್ರೋಮೋದಲ್ಲಿ ಏನಪ್ಪಾ ಸಿಂಪಲ್, ನಿಮ್ಗೆ ಗೊತ್ತಿರೋ ಹಾಗೆ ಕಾಯ್ತಾ ಇದ್ವಿ ಗುರು. ಯಾರ್ಯಾರು ಎಸ್ಪೆಷಲಿ ಓಲ್ ಕರ್ನಾಟಕ ಅಶ್ವಿನಿ ಮೇಡಮ್ ಅವ್ರಿಗೆ, ಜಾನ್ವಿ ಅವ್ರಿಗೆ ಸರಿಯಾಗಿ ಹಾಕೊಂಡು ರುಬ್ಬೇಕು ಅಂತ ಕಾಯ್ತಾ ಇದ್ದು. ಅಂಡ್ ಎಸ್ಪೆಷಲಿ ಸುಧೀರ್ ಅವರು ಕೂಡ ಇವಾಗ ನನಗೆ ಪರ್ಸನಲ್ ಆಗಿ ಅನ್ಸಿದ್ದೇನೆ ಅಂತಂದ್ರೆ ಸುಧೀರ್ ಅವರು ಕೂಡ ಕ್ಲಾಸ್ ತಗೊಳ್ಬೇಕು ಅಂತ ಅನಿಸ್ತಾ ಇದೆ. ಹೌದು, ರೀಸನ್ ಇಷ್ಟೇ, ಎಷ್ಟು ರಕ್ಷಿತಾ ಅನ್ನೋ ಆ ಹುಡುಗಿಗೆ ಪಾಪ ಏನ್ ಓಡಿಕೊಂಡಿದ್ದೀರಾ. ಸಿ ಒಂದು ಸರಿ ಈಗ ಏನಪ್ಪಾ ಅಂತಂದ್ರೆ ಒಂದಷ್ಟು ಪರ್ಸನಲ್ ಥಿಂಗ್ಸ್ ಅಂತ ಬಂದಾಗ ಒಂದು ಲಿಮಿಟ್ ಇರುತ್ತೆ. ಅಂದ್ರೆ ಒಂದು ಸ್ಲಮ್ ಅನ್ನೋದಾಗ್ಲಿ, ಎಷ್ಟು ಇಡಿಯಟ್ ಅನ್ನೋದು, ಕಾರ್ಟೂನ್ ಅನ್ನೋದು ಎಷ್ಟು ಸರಿ. ಅಂಡ್ ಎಸ್ಪೆಷಲಿ ಆ ಹುಡುಗಿ ಆತರ ಮಾತಾಡ್ತಾ ಇದಾರೆ ಅಂತಂದ್ರೆ ಅದನ್ನ ನೀವು ದೊಡ್ಡವರಾಗಿ ನೀವು ಅದನ್ನ ಸಹಿಸ್ಕೊಂಡು ಸ್ವಲ್ಪ ತಪ್ಪು ಏನಾರ ಮಾಡ್ತಿದ್ರೆ ನೀವು ತಿಳುವಳಿಕೆ ಹೇಳಬೇಕು. ಬಟ್ ನೀವೇ ತಪ್ಪು ಮಾಡ್ತಾ ಇದ್ದೀರಾ, ಆ ಪೊಸಿಷನ್ ಅಲ್ಲಿ ಸಿಗಾಕೊಂಡಾಗ ಇನ್ನೊಬ್ಬ ಮೇಲ್ಗಡೆ ಕೂತಿರ್ತಾರೆ ಗೊತ್ತಾ, ಬೇರೆ ಯಾರಲ್ಲ, ನಮ್ಮ ಕಿಚ್ಚ ಸರ್ ಅವರು ಈಗ ನೀಟಾಗಿ ಕ್ಲಾಸ್ ತಗೊಳ್ತಾ ಇದಾರೆ. ಗೈಸ್, ಫಸ್ಟ್ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಸೆಗ್ಮೆಂಟ್ ಅಲ್ಲಿ ನನಗೆ ಎಲ್ಲೋ ಒಂದು 10% ಅಷ್ಟೇ ಕ್ಲಾಸ್ ತಗೊಂತಾರದು ಕಾಣಿಸ್ತಾ ಇರೋದು ಅಂದ್ರೆ ಈ ಪ್ರೋಮೋದಲ್ಲಿ. ಸೊ ಈ 10% ಬಗ್ಗೆ ನಿಮ್ಗೆ ಅನಿಸುತ್ತೆ? ಇಷ್ಟು ಕೋಪದಲ್ಲಿ ಹೇಳ್ತಾ ಇರೋದು ಸುದೀಪ್ ಸರ್ ಸಾಕಾಗಿತ್ತಾ, ಇಲ್ಲ ಇನ್ನ ರಗಡಾಗಿ ಹೇಳ್ಬೇಕಿತ್ತ? ಕಮೆಂಟ್ ಮಾಡಿ ತಿಳಿಸಿ. ಸೊ ಅಂಡ್ ಇಲ್ಲಲ್ಲಿ ಸಕ್ಕದ ಕ್ಲಾಸ್ ತಗೊಳ್ತಾ ಇರೋದು ಒಂದೇ ಪಾಯಿಂಟ್ ಎತ್ಕೊಂಡಿದ್ದು, ನೀವು ಆ ಯಮ್ಮ ಅಂತ ಅಂದಾಗ ಎಷ್ಟು ಕೋಪಗೊಳ್ತೀರಾ, ಆದ್ರೆ ನೀವು ಮಾತ್ರ ರಕ್ಷಿತಾ ಅವ್ರಿಗೆ ಕಾರ್ಟೂನ್ ಅನ್ನೋದು ಎಷ್ಟು ಸರಿ. ಅಂಡ್ ಇದರಲ್ಲಿ ಎಷ್ಟು ಸರಿ, ಅಶ್ವಿನಿ ಅವ್ರ ಮಕ ಮಾತ್ರ ಹಳ್ಳೆಣ್ಣೆ ಕುಡಿದಿರೋ ತರ ಇತ್ತು ಗುರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫುಲ್ ಮಕ ಗಂಟಿಕೊಂಡು ನಿಂತ್ಕೊಂಡಿದ್ರೆ. ಇಲ್ಲಿ ಜಾನ್ವಿ ಅವರು ಏನಂತ ಟರ್ನ್ ಮಾಡ್ತಾ ಇದಾರೆ ಗೊತ್ತಾ, ಇಲ್ಲ ಸರ್ ಅದು ಜೋಕ್ ಆಗಿ ಹೇಳಕ್ ಹೋದ್ವಿ ಅಂತ ಹೇಳಕ್ ಹೋಗ್ತಾರೆ. ಮೊನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ರಲ್ಲ, ಸೊ ಏನು ನಾರ್ಮಲ್ ಆಗಿ ತೇಲಿಸ್ಬಿಡೋಣ, ಜೋಕ್ ಅಂತ ಹೇಳ್ಬಿಡೋಣ, ಏನು ಅನ್ನಲ್ಲ ಸುದೀಪ್ ಸರ್ ಅಂತ. ಅವ್ರೇನು ಸುದೀಪ್ ಸರ್ ಏನು ಟೋಪಿ ಹಾಕೊಂಡ್ ಕೂತವ್ರ? ಸೊ ನೀವ್ ಹೇಳಿದೆಲ್ಲ ಕೇಳಿಸ್ಕೊಳಕ್ಕೆ. ಆಕ್ಚುಲಿ ಎಪಿಸೋಡ್ ಅಲ್ಲಿ ಮಾತ್ರ ನಿಜ ಕಾತಾಗಿರುತ್ತೆ. ಇಲ್ಲಿ ಗ್ಲಿಮ್ಸ್ ನೋಡ್ತಾ ಇದ್ರೆ ಮೇ ಬಿ ಜಾನ್ವಿ ಅವರಿಗೆ ಜಾಸ್ತಿ ಬೈಯೋ ತರ ಇದೆ, ಅಶ್ವಿನಿ ಅವರಿಗೆ ಒಂದ್ ರೌಂಡ್ ಕ್ಲಾಸ್ ಆಗಿರೋ ತರ ಕಾಣಿಸ್ತದೆ. ಬಟ್ ಗೊತ್ತಿಲ್ಲ, ಎಪಿಸೋಡ್ ನೋಡಿದ್ಮೇಲೆ ಅದನ್ನ ಗೊತ್ತಾಗೋದು ಏನು ಎತ್ತಕತೆ ಅಂತ. ಬಟ್ ಇನ್ ಕೇಸ್ ಏನಾದ್ರು ಜಾನ್ವಿ ಅವ್ರಿಗೆ ಜಾಸ್ತಿ ಬೈದು ಅಶ್ವಿನಿ ಅವ್ರಿಗೆ ಏನಾದ್ರು ಕಮ್ಮಿ ಬೈದಿದ್ರೆ ನನ್ನ ಪ್ರಕಾರ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋದೇ ಇಲ್ಲ. ಎಕ್ಸಾಕ್ಟ್ಲಿ ಈಕ್ವಲ್ ಆಗಿ ಸರಿಯಾಗಿ ಕ್ಲಾಸ್ ತಗೊಂಡು. ಅಂಡ್ ಇಲ್ಲಿ ಸುದೀಪ್ ಸರ್ ಹೇಳಿರೋದೇನು ಗೊತ್ತಾ, ನೀವು ನಿಮ್ಮ ಘನತೆ ಗೌರವ ಮಾತ್ರ ನಿಮಗಿರ್ಬೇಕು, ರೆಸ್ಪೆಕ್ಟ್ ಅನ್ನೋದು, ಮರ್ಯಾದೆ ಅನ್ನೋದು ನಿಮಗೆ ಮಾತ್ರ ಇರಬೇಕು. ಅದೇ ಬೇರೆಯವ್ರಿಗೆ ಬಂದ್ರೆ ಅದು ಆಟದ ವಸ್ತುನಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇಲ್ಲಿ ಆಟದ ವಸ್ತು ಆಗ್ಬಾರ್ದು, ಅವರದೇ ಆದಂತ ಒಂದು ಮರ್ಯಾದೆ ಏನಿರುತ್ತೆ. ಇವನ್ ಫಸ್ಟ್ ಟೈಮ್ ಆಕ್ಚುಲಿ ಸುದೀಪ್ ಸರ್ ಸ್ಟೇಜ್ ಮೇಲೆ ನಿಂತ್ಕೊಳ್ಳದೆ ಒಂದು ಪೋಡಿಯಂನ, ಅದು ಮಾಮೂಲಿ ಬೆಂಚ್ ಇರುತ್ತೆ ಗೊತ್ತಾ, ಕಾಫಿ ಇದೆಲ್ಲ ಇಡ್ತಾರೆ ಗೊತ್ತಾ, ಕಾಫಿ ಮಿಷಿನ್ ಅಲ್ಲಿ, ಅಲ್ಲಿ ನಿಂತ್ಕೊಂಡು ಕಥೆಗಳು ಕಟ್ತಾರೆ ನೋಡೋಣ ಅಂತ ನಿಧಾನ ಆರಾಮಾಗಿ ಕೇಳೋಣ ಅಂತ ಊಟ ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇದಾರೆ. ನನಗಂತೂ ಕೆಂಪೇಗೌಡ ಫೀಲ್ ಆಯ್ತು ಗುರು. ಹರ ಹರ ರುದ್ರ ಆ ಸಾಂಗ್ ಕೇಳ್ತಾ ಇದ್ರೇನೆ ಮೈ ಒಂಥರ ಜುಮ್ ಅನ್ಸುತ್ತೆ. ಸೊ ನನ್ನ ಪ್ರಕಾರ ಸರ್ರು ಒಂದೊಳ್ಳೆ ಮೂಡಲ್ ಬಂದು ಸಾಕಾಗಿ ಬೈದ್ಬಿಟ್ಟು. ಅಂಡ್ ಆಕ್ಚುಲಿ ಈ ಕ್ವಶನ್ ನಾನು ಮೊದಲೇ ಕೇಳಬೇಕಿತ್ತು. ಸುದೀಪ್ ಸರ್ ಇವತ್ತಿನ ಕ್ರೀಮ್ ಕಲರ್ ಡ್ರೆಸ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಒಂದ್ ಆಂಗಲ್ ಇಂದ ನೋಡ್ತಾ ಇದ್ರೆ ನನ್ನ ಪ್ರಕಾರ ಸುದೀಪ್ ಸರ್ ಏನೊಂದು ಬೈತಾ ಇದ್ರು ಈಕ್ವಲಿ ಬೈಬೇಕು ಜಾನ್ವಿ ಅವ್ರಿಗೆ, ಅಶ್ವಿನಿ ಅವ್ರಿಗೆ, ಅಂಡ್ ಜೊತೆಗೆ ಕಾಕ್ರೋಚ್. ಆಕ್ಚುಲಿ ಈ ಒಂದು ಪ್ರೆಸ್ ಮೀಟ್ ಏನಿತ್ತಲ್ಲ ಅದ್ರಲ್ಲಿ ಒಂದು ಕ್ವಶನ್ ರೈಸ್ ಮಾಡ್ತಾರೆ. ಸೊ ಏನ್ ಕ್ವಶನ್ ಅಂತಂದ್ರೆ, ಸೊ ನೀವು ಡೇ ಶಿಫ್ಟ್ ಮಾಡೋದಕ್ಕಿಂತ ನೈಟ್ ಶಿಫ್ಟ್ ಮಾಡೋದು ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ತಾರೆ. ಬಟ್ ಇದು ಎರಡೆರಡು ತರ ಅರ್ಥ ಬರುತ್ತೆ, ಹೊರಗಡೆ ಬೇರೆ ತರ ಅರ್ಥ ಬರುತ್ತೆ. ಬಟ್ ಅವ್ರು ಹೇಳಿದ ಅರ್ಥ ಹೆಂಗಿತ್ತು ಅಂತಂದ್ರೆ, ಅದೇ ನೈಟ್ ಎಲ್ಲ ನೀವು ಮಾತಾಡ್ತಾ ಇರ್ತೀರಾ ಬಾತ್ರೂಮ್ ಅಲ್ಲಿ, ಸೊ ನೈಟ್ ಆದ್ರೆ ನೀವು ಸ್ವಲ್ಪ ಮಾತಾಡೋದು ಜಾಸ್ತಿ, ಆ ಒಂದು ಅರ್ಥದಲ್ಲಿ ಹೇಳಿದಾರೆ ಅಂತ ನಾವ್ ಅನ್ಕೊಂತಾ ಇದೀವಿ. ಬೇರೆ ತರ ಅರ್ಥ ಆಗ್ತಾ ಇದೆ. ಆಚೆ ಕಡೆಯಿಂದ ನೋಡಿದಾಗ ಕೆಲವೊಂದ್ಸತಿ ಅಂದ್ರೆ ಅದನ್ನೆಲ್ಲ ಕೆಟ್ಟ ಅರ್ಥ ಬರುತ್ತೆ, ಕೆಟ್ಟ ಅರ್ಥ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಬಿಗ್ ಬಾಸ್ ಮನೆ ಅಂತ ಬಂದಾಗ ಬಿಗ್ ಬಾಸ್ ಆಟದಲ್ಲಿ ಅವ್ರು ಏನು ಹೇಳ್ತಾ ಇದಾರೆ ಅಂತಂದ್ರೆ, ಮಾರ್ನಿಂಗ್ ಅಲ್ಲಿ ಅವ್ರು ಏನು ಮಾತಾಡಲ್ಲ, ನೈಟ್ ಆದ್ರೆ ಸಾಕು ಮಾತಾಡ್ತಾ ಕುತ್ಕೊಳ್ತಾರೆ ಅಂತ. ಅಂಡ್ ಮೋರ್ ಓವರ್ ನನಗೆ ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ತಪ್ಪು ಕಾಣಿಸ್ಲಿಕ್ಕಿಲ್ಲ. ಬಟ್ ಒಂದು ಸ್ಟೇಟ್ಮೆಂಟ್ ನನಗೆ ಅವ್ರು ಹೇಳಿದ್ ಬೇಜಾರಾಗಿದೆ ಏನಂತಂದ್ರೆ, ಲೈಕ್ ಪರ್ಸನಲ್ ಆಗಿ ತಗೊಳ್ತಾರೆ ಯಾರ ಬಗ್ಗೆ, ಎಸ್ಪೆಷಲಿ ಸ್ಪಂದನ ಅವ್ರ ಮೇಲೆ ಏನ್ ಜಿದ್ದು ಸಾಧಿಸ್ತಾ ಇದಾರೆ ಗುರು ಅವ್ರು ನಂಗೆ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ಅಶ್ವಿನಿ ಅವರು ಬಂದ ತಕ್ಷಣನೇ ಅವ್ರ ಮೇಲೆ ಅವ್ರು ಜಾಸ್ತಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಕ್ ಹೋಗ್ತಾ ಇದಾರೆ. ಅಂಡ್ ಮೋರ್ ಅವ್ರ ಜಾನ್ವಿನ ಸೇವ್ ಮಾಡೋ ಉದ್ದೇಶ ಏನಕ್ಕೆ, ಬೇರೆ ಯಾರೋ ಇದ್ರಲ್ಲಪ್ಪ ಅವ್ರು ಏನಂತ ಹೇಳ್ತಾರೆ ಗೊತ್ತಾ, ಪ್ರೆಸ್ ಮೀಟ್ ನಾನು ನೋಡ್ತಾ ಇದ್ದೆ, ಪ್ರೆಸ್ ಮೀಟ್ ಸಖತ್ತಾಗಿ ಆನ್ಸರ್ ಮಾಡಿದ್ದು ಅವ್ರಿಗೆ. ಎಲ್ಲಿ ಗುರು ನೋಡಕ್ ಹೋದ್ರೆ ಕಾವ್ಯ ಅವರು ಕಾವ್ಯ ಎಸ್ ಎನ್ ಅವರು ಚೆನ್ನಾಗಿ, ಸಾರಿ ಕಾವ್ಯ ಅವರು ಚೆನ್ನಾಗಿ ಆನ್ಸರ್ ಮಾಡಿದ್ರು, ಅಶ್ವಿನಿ ಎಸ್ ಎನ್ ಅವರು ಕೂಡ ಚೆನ್ನಾಗಿ ಆನ್ಸರ್ ಮಾಡಿದ್ರು, ಅಭಿಷೇಕ್ ಕೂಡ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಸೊ ಅಂದ್ರೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಪೊಲೈಟ್ ವೇಲಿ ಆನ್ಸರ್ ಮಾಡಿದ್ರು. ಹಂಗ್ ನೋಡಕ್ ಹೋದ್ರೆ ಗಿಲ್ಲಿ ಅವರು, ಅವ್ರು ಗಿಲ್ಲಿ ಅಂದ್ರೆ ಅವ್ರ ಆಪೋಸಿಟ್ ಅವ್ರು ಕೇಳಿದ್ಕೆ ತದ್ವಿರುದ್ಧವಾದಂತ ಅರ್ಥನೇ ಆಕ್ಚುಲಿ ಗಿಲ್ಲಿ ಬಗ್ಗೆ ಅವರು ಮಾತಾಡಿದ ರೀತಿ ಆಯ್ತು ನಾನು ಒಪ್ಕೊಳ್ತೀನಿ, ಸರಿ ಆಯ್ತು ಬಿಡಪ್ಪ ಸರಿ ಇಲ್ಲ ಅಂತ ಒಪ್ಕೊಂತೀನಿ. ಅಲ್ಲ ಗಿಲ್ಲಿ ಸರಿ ಇಲ್ಲ ಅಂತ ಏನಿಲ್ಲ, ಅಲ್ಲ ಅವ್ರ ಪ್ರಕಾರ ಸರಿ, ಪ್ರೆಸ್ ಮೀಟ್ ಅಲ್ಲಿ ಆತರ ನಡ್ಕೊಳ್ಬಾರ್ದು
ಮಾಡ್ಬೋದಾಗಿತ್ತು. ಇವಾಗ ಹೆಂಗೆ ಅಂದ್ರೆ ಇವಾಗ ಡಿ ಬಾಸ್ ಅವ್ರನ್ನ ನೋಡಿದ್ರೆ ಪ್ರೆಸ್ ಅವ್ರ ಕಂಡ್ರೆ ಆಗಲ್ವಲ್ಲ, ಆ ತರ ಒಂದೊಂದು ಸಂಬಂಧಗಳಿರುತ್ತೆ. ಕೆಲವರು ರೂಡ್ ಆಗಿ ಬಿಹೇವ್ ಮಾಡ್ತಾರೆ, ಕೆಲವರು ಈಗ ಅಂಬರೀಶ್ ಅವ್ರ ಇಂಟರ್ವ್ಯೂಗಳನ್ನ ಪ್ರೆಸ್ ಅವರು ಬೈಸ್ಕೊಂಡ್ರು ಕೂಡ ತಗೊಳ್ತಾ ಇರ್ತಾರೆ, ಅವ್ರ ಕಂಡ್ರೆ ತುಂಬಾ ಪ್ರೀತಿ ಇರುತ್ತೆ. ಇದು ಆಕ್ಚುಲಿ ನನ್ಗೆ ಗಿಲ್ಲಿ ಅವ್ರದ್ದು ಇಷ್ಟ ಆಗಿದೆ, ಆ ತರನೇ ಮಾತಾಡಕ್ ಹೋದ್ರು. ಬಟ್ ಇವರು ತುಂಬಾ ಉರ್ಕೊಂಡು ಜಲಸಿ ಫೀಲ್ ಆಗಿ ಅವರು ಸರಿ ಇಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿ ಕಾವ್ಯ ಅವರಾಗಿರ್ಬೋದು ಮತ್ತೆ ಅಶ್ವಿನಿ ಎಸ್.ಎನ್ ಅವರು ಆಗಿದ್ದು ಒಂದು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ಪಾಪ ಅಲ್ಲಿ ಫೈಟ್ ಮಾಡಿದ್ದು ರಾಶಿಕ್ ಅವ್ರಿಗೆ ಒಂದು ರೆಸ್ಪೆಕ್ಟ್ ಸಖತ್ ಇರುತ್ತೆ. ಇನ್ನು ಮುಂದೆ ಬರೋಂತ ಅಷ್ಟೇ, ಮುಂದೆ ಹೋಗ್ತಾ ಹೋಗ್ತಾ ಇದೇ ತರ ಅವ್ರು ನಡ್ಕೊಂಡ್ರೆ ರಾಶಿಕ್ ಅವ್ರು ಕೂಡ ಒಂದು ಫೈನಲ್ ಕಂಟೆಂಟರ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಅವರು ಅವರ ಫ್ರೆಂಡ್ ನ ಅಶ್ವಿನಿ ಅವ್ರನ್ನ ಬಿಟ್ಕೊಟ್ಲಿಲ್ಲ, ಅವ್ರು ಹೇಳ್ತಾ ಇದ್ರು. ಬಟ್ ಮಾಲು ಅವ್ರ ಮೇಲೆ ನಂಗೆ ನಿಜ ಓಪನ್ ಅಪ್ ಆಗಬೇಕು ಗೈಸ್. ಲಿಟರಲಿ ಹಿಂಗ್ ಇತ್ತು ಅಂತಂದ್ರೆ ಫೈನಲ್ ಕಂಟೆಂಟರ್ ಆಗಿದ್ರು ಕೂಡ ವೇಸ್ಟ್ ಅಂತ ಅನ್ಸುತ್ತೆ. ಸೊ ತುಂಬಾ ಅಭಿಮಾನಿಗಳ ಬಳಗ ಆಚ ಕಡೆ ಇದೆ, ಹೌದು, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಟ್ ಅಂದ್ರೆ ಸ್ಟ್ಯಾಂಡ್ ತಗೊಳ್ಬೇಕು, ಅವ್ರು ತಗೋಬೇಕು, ಅವ್ರು ಏನು ಅಂತ ಅವ್ರ ವ್ಯಕ್ತಿತ್ವ. ಇವಾಗ ಫಾರ್ ಎಕ್ಸಾಂಪಲ್ ಮಾಲು ಅವ್ರದ್ದು ಎಲ್ಲ ಸರಿ, ಟಾಸ್ಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇನ್ವಾಲ್ವ್ಮೆಂಟ್ ನಾನು ಅಲ್ಲೆಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರೆ, ನಾನು ಅದ್ರ ಬಗ್ಗೆ ಏನು ಮಾತಾಡ್ತಲ್ಲ. ಬಟ್ ತಾನು ತನ್ನಗೋಸ್ಕರ ತನ್ನವ್ರಿಗೋಸ್ಕರ ಅಂತ ಸ್ಟ್ಯಾಂಡ್ ತಗೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ತಂಗಿ ಅಂತ ಹೇಳಿದ್ರು, ನಾನು ತಾಯಿನ ಅವ್ರನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದು, ಆ ಒಂದು ವರ್ಡಿಂಗ್ಸ್ಗಾದ್ರೂ ಅಟ್ಲೀಸ್ಟ್ ಸ್ಪಂದನ ನನಗೆ ಇಷ್ಟ ಆದ್ರು. ಜೊತೆಗೆ ಕಾವ್ಯ ಅವರು ಯಾರೋ ಬೇರೆ ಹೆಸರು ತಗೊಳ್ಬೋದಾಗಿತ್ತು. ಇವರು ಬರೀ ಜಾನ್ವಿ ಅವ್ರು ಹೇಳಿದ ತಕ್ಷಣ ಜಾನ್ವಿ ಅಂದಿದ ತಕ್ಷಣನೇ ಇವ್ರು ಚಿಕನ್ ಆಗ್ಬಿಟ್ರು. ಕಾಕ್ರೋಜ್ ಅವ್ರು ಹೇಳಿದ ತಕ್ಷಣನೇ ವೈ ನಾನು ಅದೊಂದು ಸ್ವಲ್ಪ ಅಂದ್ರೆ ಅಭಿಷೇಕ್ ಅವ್ರ ಹತ್ರ ಹೋಗಿ ಅದನ್ನೇ ಹೇಳ್ತಾರಲ್ಲ, ಹೋಗ್ಬಿಟ್ಟು ಅಭಿಷೇಕ್ ಹತ್ರ ಮಾತಾಡ್ತಾ ಇರ್ತಾರೆ. ಅಲ್ಲಿ ನಿಮ್ಗೆ ಬಂದಂತ ವಾಯ್ಸ್ ರೈಸ್ ಇಲ್ಲಿ ಯಾಕೆ ಬರ್ಲಿಲ್ಲ, ಅದು ಇನ್ನೊಂದು ಆಕ್ಚುಲಿ ಬೈಗಳದ್ದು. ಆಕ್ಚುಲಿ ಸುದೀಪ್ ಸರ್ ಈ ಪ್ರೊಮೋದಲ್ಲಿ ನಮಗೆ ತೋರಿಸ್ತಲ್ಲ, ಮುಚ್ಕೊಂಡ್ ಮಲ್ಕೋ ಈ ಒಂದು ಪದಕ್ಕೆ ಕ್ಲಾಸ್ ಅಂತೂ ಮಿಸ್ಸೇ ಮಾಡಂಗಿಲ್ಲ ಸುದೀಪ್ ಸರ್. ಸೊ ಕನ್ನಡ ಜನತೆಯ ಒಂದು ರಿಕ್ವೆಸ್ಟ್ ಇದು. ಸೊ ಈ ಒಂದು ಪದಕ್ಕೆ ಅವ್ರ ಕಡೆ ಅವ್ರ ಬಾಯಲ್ಲಿ ಏನ್ ಬರುತ್ತೆ ಅಂತ ಕೇಳಲೇಬೇಕು, ಸುದೀಪ್ ಸರ್ ಕೇಳಲೇಬೇಕು. ಯಾರೋ ಅಶ್ವಿನಿ ಗೌಡ ಮೇಡಮ್ ಹತ್ರ ಕಾಯ್ತಾ ಇದ್ದೀನಿ. ಆಕ್ಚುಲಿ ನಾನು ಹೇಳ್ಬೇಕು ಅಂತಂದ್ರೆ, ನನ್ನ ಪ್ರಕಾರ ಏನಾದ್ರು ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಏನಾರ ಬೈದ್ಬಿಟ್ಟು ಜಾನ್ವಿ ಅವರಿಗೆ ಅದಕ್ಕೆ ತೇಲಿಸ್ಬಿಟ್ರೆ, ನನ್ನ ಪ್ರಕಾರ ಬಿಗ್ ಬಾಸ್ ಮತ್ತೆ ಹೇಳ್ತಾ ಇದೀನಿ ಫೇಕ್ ಆಗುತ್ತೆ. ಹೋಪ್ ದಟ್ ಸುದೀಪ್ ಸರ್ ಸಖತ್ತಾಗಿ ಬೈತಾರೆ. ನಮ್ಮ ಜನಗಳಿಗೆ ಎಸ್ಪೆಷಲಿ ಕರ್ನಾಟಕ ಜನತೆಗಳು ಕಾಯ್ತಾ ಇದ್ದೀವಿ. ಅಷ್ಟೇ ಬಾಕಿ ಉಳ್ಕೊಂಡಿರೋದು, ಹಾಲು ಕುಡಿದಷ್ಟು ಖುಷಿ ಆಗೋದಕ್ಕೆ ಕಾಯ್ತಾ ಇದೀವಿ. ಈಗ ಒಂದ್ ಸ್ವಲ್ಪ ಸಿಕ್ಕಿದೆ, ನಮ್ಗೊಂದು ಒಳ್ಳೆ ಹಾಲು ಕಾಣಿಸ್ತಾ ಇದೆ, ಅಲ್ಲಿ ಸಕ್ಕರೆ ಹಾಕಿದ್ದಾರೆ, ಸ್ವಲ್ಪ ಕುಡಿಬೇಕು. ಇವಾಗ ಒಂದ್ ಸಿಪ್ ಕೊಟ್ಟಿದ್ದಾರೆ ಅಷ್ಟೇ, ರುಚಿ ಚೆನ್ನಾಗಿದೆ. ಹೋಪ್ ದಟ್ ಅದು ಫುಲ್ಲು ಅವ್ರಿಗೆ ತೃಪ್ತಿ ಆಗಬೇಕು, ನಮ್ಗೆ ಕನ್ನಡ ಜನತೆಗೆ ತೃಪ್ತಿ ಆಗಬೇಕು, ಕನ್ನಡ ಜನತೆಗೆ ತೃಪ್ತಿ ಆಗಬೇಕು, ರಕ್ಷಿತಾ ಹುಡುಗಿಗೆ ಅಲ್ಲಿ ನ್ಯಾಯ ಸಿಗ್ಬೇಕು. ಎಸ್ ಅಷ್ಟೇ. ಸೊ ಗೈಸ್, ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಆ್ಯಂಡ್ ನಮ್ಮ ಶಾರ್ಟ್ ವೀಡಿಯೋಸ್ಗಳನ್ನ ದಯವಿಟ್ಟು ನೋಡಿ ಗೈಸ್, ತುಂಬ ರಿಕ್ವೆಸ್ಟ್ ಅಷ್ಟೇ. ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಶಾರ್ಟ್ಸ್ ವೀಡಿಯೋಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.